ನಿಜವಾಗ್ಲೂ ವೋಟ್ ಚೋರಿ ಆಗಿದ್ದೇ ಹೌದಾದ್ರೆ ಒಂದು ಎಲ್ಲಾಗಿದೆ, ಅವರ ಎಪಿಕ್ ನಂಬರ್ ಇದೆಯಾ, ಬೂತ್ ನಂಬರ್ ಇರೋದಾ, ಪಾರ್ಟ್ ನಂಬರ್ ಇದೆಯಾ, ಯಾವ ಏರಿಯಾದಲ್ಲಿ ಆಗಿದೆ, ಪ್ರತಿ ಒಂದನ್ನು ಆ ಫಾರ್ಮೇಟ್ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ದಯವಿಟ್ಟು ಸಲ್ಲಿಸಿ. ಒಂದು ಇಲ್ಲಿ 135 ಜನ ವಿಧಾನಸಭೆಯಲ್ಲಿ ವಿನ್ ಆದಾಗ ನಿಮ್ಗೆ ವೋಟ್ ಚೋರಿ ಆಗಿಲ್ಲ. ಈಗ ಒಂದೇ ಸರಿ ನೀವು MP ಎಲೆಕ್ಷನ್ ಆದಾಗ ವೋಟ್ ಚೋರಿ ಆಗುತ್ತೆ. ಇವತ್ತು ಬಿಹಾರದಲ್ಲಿ ನಾವು ಗೆದ್ದಿದೀವಿ ಅಂತ ಹೇಳಿದ್ರೆ ಬರೀ ನೀವು ಹೇಳ್ದಂಗಲ್ಲ ಸರ್, ಅದು ಒಂದು ಮಾತಿಲ್ಲಿ ಹೇಳ್ತೀನಿ ಕೇಳಿ. 9 ಲಕ್ಷ ಕೋಟಿ ನಾವು ಅಲ್ಲಿ ಇನ್ವೆಸ್ಟ್ ಮಾಡಿದೀವಿ. ಸರಿಸುಮಾರು 49 ಲಕ್ಷ ಆವಾಸ್ ಯೋಜನೆ ಅಡಿಯಲ್ಲಿ ಜನರಿಗೆ ಮನೆ ಕಟ್ಟಿಕೊಟ್ಟಿದೀವಿ. 73,88,000 ರೈತರಿಗೆ ವರ್ಷಕ್ಕೆ 6,000 ತನಕ ಜನಧನ್ ಇದು ಏನು ಕಿಸಾನ್ ಸನ್ಮಾನ್ ಯೋಜನೆ ಮುಖಾಂತರ ಜನರಿಗೆ ದುಡ್ಡು ಹಾಕಿದೀವಿ. 1,57,00,000 ನಲ್ಲಿ ನೀರು ಜನರಿಗೆ ಕೊಟ್ಟಿದೀವಿ. 1,16 ಲಕ್ಷ ನಾವು ಏನು ಗ್ಯಾಸ್ ಕನೆಕ್ಷನ್ ಕೊಟ್ಟಿದೀವಿ. ನಳಂದ ಇನ್ಸ್ಟಿಟ್ಯೂಷನ್ ಇತ್ತು ಅಲ್ಲಿ, ವಿಶ್ವದ ಎತ್ತರಕ್ಕೆ ಕೀರ್ತಿಗೆ ಸೇರಿಸ ಕಾರಣ ಯಾರು ಹೇಳಿ? 3,200 ಕೋಟಿ ನಳಂದ ಇನ್ಸ್ಟಿಟ್ಯೂಷನ್ ಅಭಿವೃದ್ಧಿ ಕೊಟ್ಟಿದೀವಿ. ನೋಡಿ, ಅಭಿವೃದ್ಧಿಯೇ ಮತ್ತೊಮ್ಮೆ ಅಂತ ತಿಳಿಸ್ಕೊಟ್ಟಿದೀವಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಸಬ್ಕಾ ವಿಶ್ವಾಸ ಅನ್ನೋದು ಯಾವತ್ತೂ ತಪ್ಪಾಗಿಲ್ಲ. ಯಾಕಂದ್ರೆ 40 ಜಾಗದಲ್ಲಿ ಮುಸ್ಲಿಮರು ಕೂಡ ವಿನ್ ಆಗಿದ್ದಾರೆ. ಒಂದು ವರ್ಗ ಇದೆ, ಬಿಜೆಪಿಗೂ ಮುಸ್ಲಿಮರಿಗೆ ಆಗಲ್ಲ ಅನ್ನೋಂಥ ವರ್ಗ ಇದೆ. ಖಂಡಿತ ಇಲ್ಲ. ಮತ್ತೊಮ್ಮೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಅನ್ನೋದು ಇಲ್ಲಿ ಸಾಬೀತಾಗಿದೆ. ಮತ್ತೊಮ್ಮೆ ನಾನು ರಘುದೊಡ್ಡರಿ ಅವರಿಗೆ ಕೇಳೋದು, ಸುಖ ಸುಮ್ನೆ ಏನಂತ ಹೇಳಿ ನೀವು ಸುಮ್ನೆ ಎಲ್ಲ ಹೇಳೋದನ್ನು ಬಿಟ್ಟು ನಿಜವಾಗ್ಲೂ ಜನರ ಬಗ್ಗೆ ಕಾಳಜಿ ಇದ್ರೆ ನಿಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ದಯವಿಟ್ಟು ಜನರ ಒಂದು ಪ್ರಾಬ್ಲಮ್ ಬಗ್ಗೆ ಜನರಿಗೆ ಸ್ಪಂದಿಸಿ. ಈರುಳ್ಳಿ ಬೆಳೆಗಾರರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡಿ. ಮಳೆಯಿಂದ ನೀರು ಎಷ್ಟು ಇದಾಗಿದೆ ಅದ್ರ ಬಗ್ಗೆ ಯೋಚನೆ ಮಾಡಿ. ಇಷ್ಟು ಶಾಲೆಗಳ ಬಗ್ಗೆ ತೊಂದರೆ ಆಗಿದೆ, ಬಿಸಿ ಊಟಕ್ಕೆ ತೊಂದರೆ ಆಗಿದೆ, ತೊಂದರೆಗಳಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದು ಬಿಟ್ಟು ನಿಮ್ಮ ಕುರ್ಚಿ ಆದಾಟ ಏನೇ ಇರಲಿ ಅದನ್ನ ನಿಮ್ಮ ಪಕ್ಷದೊಳಗೆ ಇಟ್ಬಿಡಿ. ಜನರ ಬಗ್ಗೆ ದಯವಿಟ್ಟು ಮತ್ತೊಮ್ಮೆ ವೋಟ್ ಚೋರಿ ಅಂತ ಹೇಳೋ ಮೊದಲು ಎಚ್ಚೆತ್ಕೊಂಡು ಮತ್ತೊಮ್ಮೆ ಈ ಮಾತು ನೀವು ಮಾತಾಡಿದ್ರೆ ಆ ಒಂದು ಅಫಿಡೇವಿಟ್ ಅನ್ನು ಸಬ್ಮಿಟ್ ಮಾಡಿ ಆಮೇಲೆ ಮಾತಾಡಿ. ಮತ್ತೊಮ್ಮೆ ಈ ವೋಟ್ ಚೋರಿ